ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಶ್ರೀ ಗೌರಿ ಧಾರಾವಾಹಿಯ ಸಂಚಿಕೆ. ಸುಗಂಧಮ್ಮ ಮಗನೊಡನೆ ಕಿರುಚುತ್ತಾ ಇರ್ತಾರೆ. ಮೊದಲೇ ನನ್ನ ಪ್ಲ್ಯಾನ್ ಎಲ್ಲ ವರ್ಕ್ ಆಗ್ತಾ ಇಲ್ಲ, ನಾನಿಲ್ಲಿ ಸಾಕಾಗಿ ಹೋಗಿದ್ದೇನೆ, ನೀನು ಕುಡಿದು ಎಲ್ಲ ಕಕ್ಕಿಬಿಟ್ಟು ಬಂದಿದ್ಯಲ್ಲ. ಆಗ ಮಗ, ಅಮ್ಮ ನಾನು ಹೇಳಿಲ್ಲ, ಗೌರಿ ಹತ್ರ ಬೇಕಿದ್ರೆ ಕೇಳು, ಇಲ್ಲಾಂದರೆ ಸವಿ ಹತ್ರ ಕೇಳು. ಆಗ ಅಮ್ಮ, ಸುಳ್ಳು ಹೇಳುವುದು ಬಿಟ್ಟಿಲ್ಲ ನೀನು. ಆಗ ಮಗ, ಅಮ್ಮ ನನಗೆ ಅವಳನ್ನು ಬಿಟ್ಟು ಯಾರೂ ನೆನಪಿಲ್ಲ. ಆಗ ಅಮ್ಮ ಹೇಳ್ತಾರೆ, ಸುಗಂಧಮ್ಮ ಯಾರು, ಸವಿನಾ ಗೌರಿನಾ ಅಂದಾಗ, ಅದು ಅಮ್ಮ ಟೈಮ್ ಬಂದಾಗ ನಾನು ಹೇಳ್ತೀನಿ, ಏನೋ ಹಾಗಂದರೆ ಅಂತ ಅಮ್ಮ ಅನ್ನುತ್ತಿರುವಾಗ ಹತ್ತ ಕಡೆ ಕೆಲಸದವ ಸೀರೆ ತಕ್ಕೊಂಡು ಹೋಗ್ತಾ ಇರುವುದನ್ನು ಕಾಣಿಸ್ತದೆ. ಕೂಡಲೇ ಸುಗಂಧಮ್ಮ ಮಗನೊಡನೆ ಬಾರು ಬಾರು ನನ್ನ ಜೊತೆ ಅಂತ ಮಗನನ್ನು ಕರೆದುಕೊಂಡು ಹೊರಗೆ ಬರ್ತಾಳೆ. ಇತ್ತ ಕಡೆ ಅಪ್ಪು ಮನೆಯಲ್ಲಿ ಸೇವಂತಿ ಕನಸು ಕಾಣ್ತಾಳೆ. ತನ್ನ ಮಗಳೊಡನೆ ಹೇಳ್ತಾಳೆ, ಅಲ್ವೇ ನಾವು ಹೆಗ್ಡೆ ಮನೆಯಲ್ಲಿ ನಾವು ಖುಷಿಯಾಗಿರ್ಬೋದು ಕಣೆ. ಒಂದು ದಿನ ಆ ಕಡೆಯಿಂದ ಮಾಣಿಕ್ಯ ಬರ್ತಾನೆ, ಇನ್ನೊಂದು ಕಡೆಯಿಂದ ನೀನು ಬರ್ತಿ. ನೀನು ಮಾಣಿಕ್ಯನನ್ನು ನೋಡಿರೋದಿಲ್ಲ. ಇದನ್ನೆಲ್ಲ ಬದಿಯಲ್ಲಿ ನಿಂತು ಕಿಟ್ಟು ಕೇಳಿಸ್ಕೊಂಡು ಇರ್ತಾನೆ. ಏನೋ ಕೆಲಸದ ಮೇಲೆ ಬರ್ತಾ ಇರ್ತೀರ ಇಬ್ಬರು, ಒಬ್ಬರನ್ನೊಬ್ಬರು ನೋಡ್ತೇ ಇಲ್ಲ, ಕಡೆಗೆ ಇಬ್ಬರು ಡ್ಯಾಶ್ ಹೊಡಿತೀರ. ಆಗಲೇ ನೀನು ಮತ್ತು ಮಾಣಿಕ್ಯ ಒಬ್ಬರನ್ನೊಬ್ಬ ನೋಡ್ತಾ ಇರೋದು ಅಂತ ಕನಸು ಕಾಣ್ತಾ ಇರುವಾಗ ಕಿಟ್ಟು ಕಿರಿಸ್ತಾನೆ. ಆಗ ಸೇವಂತಿ ಕೇಳ್ತಾರೆ, ಏನಾಯಿತು ನಿಂಗೆ, ಇರುವೆ ಕಚ್ಚಿತಾ? ಆಗ ಕಿಟ್ಟು ಹೇಳ್ತಾನೆ, ಅಲ್ಲಲ್ಲ ಹಾವು ಹರಿಯಿತು ಅಂತ ಕೋಪದಿಂದಲೇ ತರಕಾರಿಯನ್ನೆಲ್ಲ ಅಲ್ಲಿ ಬಿಸಾಡಿಕೊಂಡು ಹೋಗ್ತಾನೆ. ಅಲ್ವೋ, ಯಾಕೋ ಹೀಗೆ ಮಾಡಿರಿ, ಆ ತರಕಾರಿ ಆದರೂ ಕೊಡೋ ಅಂತ ಸೇವಂತಿ ಹೇಳ್ತಾರೆ. ಇತ್ತ ಕಡೆ ರಮ್ಯಾ ಮಂಜನಿಗೆ ಕಾಲ್ ಮಾಡ್ತಾಳೆ. ಅಣ್ಣ ಇದ್ದಾನಾ? ಮನೆಯಿಂದ ತುಂಬ ಬೇಜಾರಾಗಿ ಹೋಗಿದ್ದಾನೆ, ಅದಕ್ಕೆ ಗಾಬರಿ ಆಯಿತು, ನಿಮಗೆ ಸಿಕ್ಕಿದ್ರೆ ಕಾಲ್ ಮಾಡು ಅಂತ ಹೇಳ್ತಾಳೆ. ಛೇ, ಇವನು ಎಲ್ಲಿ ಹೋದ, ಇವನ ಕೈಲಲ್ಲಿ ಒಂದು ಮೊಬೈಲ್ ಕೊಡಬೇಕು, ಇಲ್ಲಾಂದರೆ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಮಂಜ ಯೋಚಿಸ್ತಾನೆ. ಇತ್ತ ಹೆಗ್ಡೆ ಮನೆಯಲ್ಲಿ ಸುಗಂಧಮ್ಮ ಮಗನೊಡನೆ, ಹೇ ಮುನಿಯ ಇದೆಲ್ಲ ಯಾಕೋ? ಆಗ ಮುನಿಯ, ಅದೇ ಅಮ್ಮ, ಇದೆಲ್ಲ ನಾಳೆ ಪೂಜೆಗೆ ದಾನ ಕೊಡೋಕ್ಕೆ. ಆಗ ಸುಗಂಧಮ್ಮ, ಒಳ್ಳೆಯದು, ಸ್ವಲ್ಪ ನಾನು ಹೆಚ್ಚು ಪೂಜೆಯಲ್ಲಿ ಓಡಾಡಿ ಎಲ್ಲರ ಕಣ್ಣಲ್ಲಿ ಒಳ್ಳೆಯವಂತ ಕಾಣಿಸ್ಕೊಳ್ತೇನೆ, ಬಹುಶಃ ನನ್ನ ಕೈಲಿ ದಾನ ಕೊಡೋಕ್ಕೆ ತರಿಸಿರಬೇಕು ಅಂತ ಯೋಚಿಸುವಾಗ ಅಜ್ಜಿ ಬರ್ತಾರೆ. ಅಜ್ಜಿ ಬಂದು ಮುನಿಯಾಗೆ, ಎಲ್ಲ ಸಾಮಾನು ತಂದಿದೆಯೇನೋ? ಎಲ್ಲ ಇದೆ ಅಮ್ಮ, ಆದರೆ ಪೂಜೆಗೆ ಬೆಳ್ಳಿ ಹರಿವಾಣ ಇದೆಯಲ್ಲ, ಅದೊಂದು ನೀವು ಕೊಡಬೇಕು. ಸರಿ, ಅದು ನಾನು ಇದರಲ್ಲಿ ಕಬಟ್ಟಲ್ಲಿ ಇಟ್ಟಿದ್ದೀನಿ, ನಾನು ನಾಳೆ ಕೊಡ್ತೀನಿ ನಿಮಗೆ ಅಂದಾಗ, ಸರಿ ಅಮ್ಮ ಅಂತ ಹೇಳ್ತಾನೆ. ಆಗ ಸುಗಂಧಿ ಖುಷಿಯಿಂದ, ಅತ್ತೆ ಪೂಜೆಗೆ ಇಷ್ಟೆಲ್ಲ ತಯಾರಿ, ನನಗೇನಾದರೂ ಪೂಜೆಯಲ್ಲಿ ಪಾಲು ಇದೆಯಾ, ನನ್ನ ಕೈಲಿ ಪೂಜೆ ಮಾಡಿಸ್ತೀರಾ ಅಂದಾಗ ಅಜ್ಜಿ ಕೋಪದಿಂದ, ಪೂಜೆಯಲ್ಲಿ ನನಗೆ ಪಾಲ, ಏನು ಮಾತನಾಡ್ತಿದ್ಯಾ? ಆಗ ಸುಗಂಧ, ಅದೇ ಅತ್ತೆ, ನಾನು ದಾನ ಕೊಡೋಕ್ಕೆ ಇಷ್ಟೆಲ್ಲ ವಸ್ತ್ರ ತರಿಸಿದಿರಲ್ಲ. ಆಗ ಅಜ್ಜಿ ಕೋಪದಿಂದ, ನಿನಗೆ ತಲೆಗಿಲೆ ಕೆಟ್ಟಿದ್ಯಾ? ನಾಳೆ ನಡೆಯುತ್ತಿರೋದು ಪೂಜೆ ಯಾರಿಗೆ ಗೊತ್ತಾ? ಗೌರಿ ಲೆಕ್ಕದಲ್ಲಿ, ಅವಳಿಗೆ ದೋಷ ನಿವಾರಣೆ ಆಗಬೇಕು ಅಂತ ಪುರೋಹಿತರು ಹೇಳಿದ್ದಾರೆ. ಅಂಥದ್ರಲ್ಲಿ ನೀನೇಗೆ ದಾನ ಕೊಡಬೇಕು? ನೀನು ದಾನಕ್ಕೆ ಮಾಡೋಕ್ಕೆ ಆಗೋಲ್ಲ, ಯಾರು ಪೂಜೆ ಮಾಡ್ತಾರೋ ಅವರೇ ದಾನ ಮಾಡಬೇಕು, ಗೌರಿ ಕೈಯಲ್ಲೇ ಆಗಬೇಕು. ಆಗ ಸುಗಂಧ, ಪೂಜೆ ಅವಳೇ ಮಾಡಲಿ, ಅದೇ ರೀತಿ ನನಗೂ ಪಾಲು ಕೊಡಿ, ನಾನು ಹಿರಿಸೊಸೆ ಅಲ್ವಾ? ಆಗ ಅಜ್ಜಿ, ಅದು ಹೇಗೆ ಆಗುತ್ತೆ? ಪೂಜೆ ಮಾಡುವವರು ದಾನ ಕೊಡಬೇಕು, ಅಷ್ಟಕ್ಕೂ ಇಷ್ಟು ವರ್ಷ ಈ ಕಡೆ ಸುಳಿಯದೇ ಇರುವವಳು ಈಗ ಹಿರಿಸೊಸೆ ಅಂತ ಹಕ್ಕು ಚಲಾಯಿಸೋಕ್ಕೆ ಬರ್ತೀಯಾ? ನನ್ನ ಮಗನ ಜೊತೆಯಲ್ಲಿರುವಾಗ ಮಗನನ್ನು ಕೂಡ ನಮ್ಮ ಕಡೆ ಸುಳಿಯೋಕ್ಕೆ ಬಿಡ್ತಿರ್ಲಿಲ್ಲ, ಈಗ ಅವನಿಂದ ಪಟ್ಟ ಬೇಕಾ? ಆಗ ಸುಗಂಧಿ, ನನ್ನಿಂದಾಗಿ ಈ ಮನೆಯವರ ಸಮಸ್ಯೆ ಪರಿಹಾರವಾಗಿದೆಯಲ್ಲ ಅತ್ತೆ, ಅದಕ್ಕಾದರೂ ಅಂದಾಗ ಮಗ, ಏನಮ್ಮ ನೀನು ಹೆಲ್ಪ್ ಮಾಡಿದ್ಯಾ, ಅದು ಕೂಡ ನೀನು ಅಂತ ಆಶ್ಚರ್ಯದಿಂದ ಕೇಳಿದಾಗ ಸುಗಂಧ ಮಗನನ್ನು ಕೋಪದಿಂದ ನೋಡ್ತಾಳೆ. ಆಗ ಅಜ್ಜಿ, ಅದೊಂದೇ ಉಪಾಯ ಮಾಡಿ ಈ ಮನೆಗೆ ದೊಡ್ಡ ಸಹಾಯ ಮಾಡಿದೆ ಅಂತ ಎಣಿಸ್ಕೋಬೇಡ, ಈ ಮನೆಯಲ್ಲಿ ಊಟ ಮಾಡಿದ್ಯಾ, ತಿಂದಿದ್ಯಾ, ಈ ಮನೆಯ ಸ್ಟೇಟಸ್ ನಿಂಗೂ ಕೂಡ ಬೇಕು ಅಂತ ನೀನು ಇದನ್ನೆಲ್ಲ ಮಾಡಿದ್ಯಾ, ಈ ಮನೆಯ ಋಣಕ್ಕೋಸ್ಕರ ಆದರೂ ಇಷ್ಟೊಂದು ಸಹಾಯ ಮಾಡಿದ್ಯಾ ಅಷ್ಟೇ, ನಿನ್ನ ಕೆಲಸಕ್ಕೆ ಸಹಾಯ ಅಂತ ಅನಿಸ್ಕೋಬೇಡ. ನಾಳೆ ಪೂಜೆಗೆ ತಪ್ಪದೆ ಬರಬೇಕು, ಹೆಗ್ಡೆ ಮನೆಯವರು ಎಲ್ಲರೂ ಪೂಜೆಯಲ್ಲಿ ಇರಬೇಕು ಅಷ್ಟೇ, ಗೊತ್ತಾಯ್ತಾ ಅಂತ ಹೇಳಿ ಹೋಗ್ತಾರೆ. ಸುಗಂಧಗೆ ಕೋಪ ನೆತ್ತಿಗೆ ಹೇರುತ್ತದೆ. ಇತ್ತ ಕಡೆ ಅಪ್ಪು ಮನೆಯಲ್ಲಿ ಸೇವಂತಿಗೆ ಒಂದು ಗ್ರೀಟಿಂಗ್ಸ್ ಕಾರ್ಡ್ ಸಿಗುತ್ತೆ. ಅದನ್ನು ಓದಿ ಖುಷಿಗೊಂಡು, ಅಬ್ಬಬ್ಬಾ ಯಾರಪ್ಪ ಈ ರೀತಿ ಪ್ರೇಮ ಕವಿತೆ ಬರೆದಿದ್ದಾರೆ, ಗೌರಿ ಅಪ್ಪುಗೆ ಬರೆದ ಲೆಟರ್ ಆಗಿರ್ಬೋದು.
ಆಗ ಅಲ್ಲಿ ಅಪ್ಪು ಅಮ್ಮ ಬಂದು, ಸೇವಂತಿ, ಹೇಳಿದ ಕೆಲಸ ಎಲ್ಲ ಮಾಡಿ ಮುಗಿಸಿದ್ಯಾ ಅಂದಾಗ ಸೇವಂತಿ ಆ ಕಾಡನ್ನು ಅಡಗಿಸಿ ಹಿಂದುಗಡೆ ಇಡ್ತಾಳೆ. ಆಗ ಅಮ್ಮ ಹೇಳ್ತಾರೆ, ಅದನ್ನು ನೋಡಿ, ಏನು ಅಡಗಿಸಿಟ್ಟಿದ್ಯಾ, ಈಚೆ ಕೊಡು, ನಾಟಕ ಆಡಬೇಡ ಅಂತ ಅವಳ ಕೈಯಿಂದ ಕಿತ್ಕೊಂಡು ಅಮ್ಮ ಅದನ್ನು ತೆಗೆದುಕೊಂಡು ತನ್ನ ಕೋಣೆಗೆ ಹಾಕಿ ಬಾಗಿಲು ಹಾಕ್ತಾರೆ. ಸೇವಂತಿ ಯೋಚಿಸ್ತಾಳೆ, ಅಲ್ಲ ಅತ್ತಿಗೆ ಏನು ಮಾಡ್ತಾರೋ ಕೋಣೆಯಲ್ಲಿ ಕುಳಿತುಕೊಂಡು ಅಂತ ಯೋಚಿಸ್ತಿರ್ತಾಳೆ. ಇತ್ತ ಹೆಗ್ಡೆ ಮನೆಯಲ್ಲಿ ಸುಗಂಧ ಅತ್ತಿತ್ತ ಕೋಪದಿಂದ ಹಲ್ಲು ಕಚ್ಚುತ್ತಾ, ಇವರಿಗೆ ನಾನು ಸದ್ರ ಆಗಿದ್ದೇನೆ. ಆಗ ಅಮ್ಮ ಮಗ ಅದನ್ನು ನೋಡಿ, ಅಮ್ಮ ಅದಕ್ಕೆಲ್ಲ ಯಾಕೆ ಕೆಡಿಸ್ಕೊಳ್ತೀಯಾ, ನನ್ನ ಹತ್ರ ಒಂದು ಒಳ್ಳೆ ಪ್ಲ್ಯಾನ್ ಇದೆ, ಅದನ್ನು ನಾವು ಮಾಡಿದ್ರಷ್ಟೇ, ಆಮೇಲೆ ಅಜ್ಜಿ ಅಲ್ಲ ಆ ಹೆಗ್ಡೆ ಕೂಡ ನಮಗೆ ರೆಸ್ಪೆಕ್ಟ್ ಕೊಡಬೇಕು. ಆಗ ಸುಗಂಧ ಖುಷಿಯಿಂದ, ಏನೋ ಅದು, ಬೇಗ ಬೇಗ ಹೇಳು, ಒಗ್ಗಟ್ಟಾಗಿ ಮಾತನಾಡಬೇಡ. ಅಮ್ಮ ಆ ಪ್ಲ್ಯಾನ್ ಹೇಳಿದರೆ ರಘುರಾಮ್ ಕೂಡ ನಮ್ಮನ್ನು ಕೇರ್ ಮಾಡ್ತಾರೆ, ಗೊತ್ತಾಯ್ತಾ, ಅದೇ ಬೇಗ ಹೇಳು ಅಂತ ಹೇಳಿದ್ನಲ್ಲ. ಅದೇ ಅಮ್ಮ, ಅಜ್ಜಿ ಹೇಳಿಲ್ವಾ ಎಲ್ಲರೂ ಪೂಜೆಗೆ ಬರಬೇಕು ಅಂತ ಹೇಳಿದ್ರಲ್ಲ, ನಾವು ಆ ಪೂಜೆಗೆ ಹೋಗೋದೇ ಬೇಡ ಅಂದಾಗ ಸುಗಂಧ ಖುಷಿಯಿಂದ, ಸರಿಯಾಗಿ ಹೇಳಿದೆ, ಒಂದೇ ಮನೆಯಲ್ಲಿದ್ದು ಹೋಗಲಿಲ್ಲ ಅಂದರೆ ರಾಮ್ನ ಬಗ್ಗೆ ಎಲ್ಲರೂ ಹಾಡಿಕೊಳ್ತಾರೆ ಅಲ್ಲ, ಈ ರಘುರಾಮ್ಗೆ ತನ್ನ ಕುಟುಂಬವನ್ನೇ ನೋಡಲಿಕ್ಕೆ ಆಗೋದಿಲ್ಲ, ಊರನ್ನು ನೋಡೋಕ್ಕೆ ಹೊರಟಿದ್ದಾನೆ ಅಂತ ಹೇಳ್ತಾರೆ. ಈಗ ನಾವು ರಘುರಾಮ್ನ ಹಾಡಿಸಬೇಕು ಅಂದರೆ ಹೀಗೆ ಮಾಡಬೇಕು. ಆಗ ಸುಗಂಧ ಹೇಳ್ತಾಳೆ, ಅಲ್ಲ ಮಗ, ಹಿರಿ ಸೊಸೆ ಹಿರಿ ಮಗನ ದೂರ ಇಟ್ಟಿದ್ದಾರೆ ಅಂತ ಊರಿಗೆ ಗೊತ್ತಾಗಬೇಕು ಅಂದಾಗ ತಾಯಿ ಮಗ ಖುಷಿಯಿಂದ ಇರ್ತಾರೆ. ಇತ್ತ ಕಡೆ ಸೇವಂತಿ, ಅಲ್ಲ ಅತ್ತಿಗೆ ಏನು ಮಾಡ್ತಿದ್ದೀರಾ ಅಂತ ಯೋಚಿಸ್ತಿರುವಾಗ ಅಮ್ಮ ಬಾಗಿಲು ತೆಗೆದು ಹೊರಗೆ ಬರ್ತಾರೆ. ಒಂದು ಕುರ್ಚಿಯಲ್ಲಿ ಕುಳಿತುಕೊಳ್ತಾರೆ. ಆಗ ಅರ್ಚನಾ ಅಲ್ಲಿಗೆ ಬರ್ತಾಳೆ. ಅಮ್ಮ ಅವಳ ಕೈಗೆ ಆ ಕಾರ್ಡ್ ಕೊಟ್ಟು, ಏನಿದು ಅಂತಾರೆ. ಆಗ ಅರ್ಚನಾ ಕಾರ್ಡ್ ಬಿಡಿಸಿ ಓದಿ, ಅಯ್ಯೋ ದೇವ್ರೆ, ಇದು ಇಲ್ಲಿಗೆ ಹೇಗೆ ಬಂತು ಅಂತ ಯೋಚಿಸಿ, ಅಮ್ಮ ಅದು ಗೌರಿ ಅಣ್ಣನಿಗೆ ಬರೆದಿರ್ಬೋದು ಅನಿಸುತ್ತೆ. ಆಗ ಅಮ್ಮ, ಯಾಕೆ ಗೌರಿ ಹೆಸರು ಹೇಳಿದೆ? ಆಗ ಅರ್ಚನಾ, ನನಗೆ ಯಾರೂ ಕೊಟ್ಟಿಲ್ಲ, ಅಂದಮೇಲೆ ಇದು ಗೌರಿನೇ ಅಣ್ಣನಿಗೆ ಬರೆದಿದ್ದಲ್ವಾ ಅಮ್ಮ, ಅವಳಿಗೆ ಕವನ ಬರೆಯುವ ಹುಚ್ಚಿದೆ, ಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲ ಕವನ ಬರಿತಾಳೆ, ಅದನ್ನು ಯಾವಾಗಲೂ ಓದ್ತಾ ಇರ್ತಾಳೆ, ಅದಕ್ಕೆ ಅಣ್ಣನಿಗೆ ಅವಳೇ ಬರೆದಿದ್ದು ಅಂತ ಇದನ್ನು ಓದಿದ್ರೇ ಗೊತ್ತಾಗುತ್ತೆ ಅಂದಾಗ ಅಮ್ಮ ಹೌದು ಅಂತ ಒಪ್ಕೊಳ್ತಾರೆ. ಅರ್ಚನೆಗೆ ಸಮಾಧಾನ ಆಗುತ್ತದೆ. ಅಮ್ಮ ಅರ್ಚನನ ಕೈಯಿಂದ ಕಾರ್ಡ್ ಕಿತ್ಕೊಂಡು ಅಲ್ಲಿಂದ ಹೋಗ್ತಾರೆ. ಅರ್ಚನನ ಭಯ ಕಂಡು ಸೇವಂತಿ ಯೋಚಿಸ್ತಾಳೆ, ಅಲ್ಲ ಇವಳಿಗೆ ಯಾಕೆ ಅದನ್ನು ನೋಡಿ ಇಷ್ಟು ಭಯ ಆಯಿತು, ಇಷ್ಟು ಬೇಜಾರು ಕೂಡ ಆಗಿದೆ ಅಂತ ಯೋಚಿಸ್ತಾ ಇರ್ತಾಳೆ. ಇತ್ತ ಕಡೆ ಹೆಗ್ಡೆ ಮನೆಯಲ್ಲಿ ಗೌರಿ ಪೂಜೆ ಶುರು ಮಾಡ್ತಾಳೆ. ಆಗ ಅಜ್ಜಿ ಬಂದು, ದೀಪ ಹಚ್ಚಿ ಆಯ್ತಾ ಗೌರಿ? ಹೌದಜ್ಜಿ, ನಾನು ಈಗ ಹೋಗಿ ಅಡುಗೆ ಮಾಡಬೇಕು, ಎಲ್ಲರೊಟ್ಟಿಗೆ ಊಟ ಮಾಡಬೇಕು ಅಂತ ಖುಷಿಯಿಂದ ಹೇಳ್ತಿರ್ತಾಳೆ. ಆಗ ಅಜ್ಜಿ, ಅದಕ್ಕಿಂತ ಮೊದಲು ಮುಖ್ಯವಾದ ಕೆಲಸ ಇದೆ, ನೀನು ಈಗ ದೇವಸ್ಥಾನಕ್ಕೆ ಹೋಗಿ ತೀರ್ಥ ನೀರು ತಂದು ನಾಳೆ ಪೂಜೆ ಮಾಡುವಾಗ ಅದನ್ನು ಆ ನೀರಿಗೆ ಹಾಕಿ ಸ್ನಾನ ಮಾಡಬೇಕು, ಗೊತ್ತಾಯ್ತಾ ಅಂದರೆ. ಆಗ ಗೌರಿ ಹೇಳ್ತಾಳೆ, ಸರಿ ಅಜ್ಜಿ, ನಾನು ಈಗಲೇ ಹೋಗಿ ತರ್ತೇನೆ ಆಯಿತಾ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ರಮ ಬಂದು, ಏನಮ್ಮ ಇದೆಲ್ಲ ಶಾಸ್ತ್ರ ಅಂದಾಗ, ಅದೆಲ್ಲ ನಿಮಗೆ ಅರ್ಥ ಆಗೋದಿಲ್ಲ, ಕೇಳೋಕ್ಕೆ ಬರಬಾರ್ದು, ಗೊತ್ತಾಯ್ತಾ, ಅದು ಹೇಗೆ ನಡೆಯುತ್ತೋ ಹಾಗೆ ನಡೆಯೋಕ್ಕೆ ಬಿಡಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇತ್ತ ರಾತ್ರಿ ಗೌರಿ ದೇವಸ್ಥಾನದಲ್ಲಿ ಒಂದು ದೀಪ ಹಾರಿ ಹೋಗಿರೋದನ್ನು ಕಂಡು ಅದನ್ನು ಹಚ್ಚೋಕ್ಕೆ ಕುಳಿತುಕೊಳ್ತಾಳೆ. ಆಗ ಅಲ್ಲಿ ಅಪ್ಪು ಅಮ್ಮ ಬರ್ತಾರೆ. ಗೌರಿಗೆ ಶಾಕ್ ಆಗುತ್ತೆ. ಏನು ಗೌರಿ, ಬೆಂಕಿ ಹಚ್ಚಿದ್ದು ಆಯಿತಾ? ಗೌರಿ ಕಕ್ಕಾಬಿಕ್ಕಿಯಾಗಿ ನೋಡ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.